ಅಷ್ಟು ಸೌಜನ್ಯದ, ಅಷ್ಟು ಡಿಗ್ನಿಫೈಡ್, ಅಷ್ಟು ಸೊಫೆಸ್ಟಿಕೇಟೆಡ್, ಅಷ್ಟು ಡೀಸೆಂಟ್ ವ್ಯಕ್ತಿತ್ವವನ್ನು ಹೊಂದಿದವರು ಸನ್ಮಾನ್ಯ ಎಸ್ ಎಂ ಕೃಷ್ಣರವರಾಗಿದ್ದರು. ಅಧ್ಯಕ್ಷರೇ, ನಾನು ಅವ್ರಿಗೆ ಭಾಳ ಸಮೀಪ ಇದ್ದವನು. ಒಂದು ರೀತಿ ನನಗೆ ತಂದೆ ಸಮಾನರಾಗಿ ಅವರು ಮಾರ್ಗದರ್ಶನ ಮಾಡ್ತಾಯಿದ್ರು. ನನ್ನ ತಂದೆಯ ಜೊತೆಗೆ ಅತ್ಯಂತ ಆತ್ಮೀಯ ಸಂಬಂಧ ಅವರು. ಕೆ ಎಚ್ ಪಾಟೀಲ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಎಸ್ ಎಂ ಕೃಷ್ಣ ಅವರ ವಿಶೇಷ ಪ್ರಯತ್ನ ಇತ್ತು. ನನ್ನ ತಂದೆಗೆ ಆರೋಗ್ಯ ಸರಿ ಇಲ್ಲ ಅಂಥೇಳಿ ಅವ್ರಿಗೇ ಮನವರಿಕೆ ಆದಾಗ ಎಸ್ ಎಂ ಕೃಷ್ಣನ್ನ ನಾನು ಮುಖ್ಯಮಂತ್ರಿ ಮಾಡಬೇಕು ಅಂಥೇಳಿ ಬಹುದೊಡ್ಡ ರೀತಿಯೊಳಗೆ ಪ್ರಯತ್ನಗಳಾಗ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಮುಂದೆ ಒಂದು ಸಂದರ್ಭ ಎಸ್ ಎಂ ಕೃಷ್ಣರವರು ರಾಜ್ಯಸಭಾ ಚುನಾವಣೆಗೆ ಆಯ್ಕೆಯಾಗುವಂಥ ಒಂದು ಪ್ರಸಂಗ ಬಂತು. ಆ ಸಂದರ್ಭದೊಳಗೆ ಸನ್ಮಾನ್ಯ ಸಚ್ಚಿದಾನಂದ ಸ್ವಾಮೀಜಿಯವರು, ಎಚ್ ಎನ್ ನಂಜೇಗೌಡರು ಹಾಗೂ ಪ್ರಭಾಕರ್ ಕೋರೆಯವರು ಏನು ತಮ್ಮ ಪಾತ್ರವನ್ನಾಡಿ ಎಸ್ ಎಂ ಕೃಷ್ಣರವರಿಗೆ ಪೊಲಿಟಿಕಲ್ ರೀಬರ್ತ್ ಅಂತ ನಾವೇನಂತೀವಿ, ಮರುಜೀವ ಕೊಡುವಂಥದ್ದೇನೈತಿ, ಆ ಮರುಜೀವ ಕೊಡಿಸುವಂಥ ದೊಡ್ಡ ಕೆಲಸ ಆವಾಗ ನಡೀತು. ಮುಂದೆ ಸನ್ಮಾನ್ಯ ಧರ್ಮಸಿಂಗ್ರು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದರು, ತಮಗೆ ಗೊತ್ತಿದೆ. ಅದಾದ ಮೇಲೆ ಬದಲಾವಣೆಯ ಮಾತುಗಳು ಪ್ರಾರಂಭ ಆದಾಗ ಎಸ್ ಎಂ ಕೃಷ್ಣರವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂಥೇಳಿ ಭಾಳ ದೊಡ್ಡ ಪ್ರಯತ್ನ ನಡೀತು. ನಾನು ಆವಾಗ ಕೌನ್ಸಿಲ್ನಲ್ಲಿ ವಿರೋಧ ಪಕ್ಷದ ನಾಯಕ ಆಗಿದ್ದೆ. ಭಾಳ ದೊಡ್ಡ ಅವಕಾಶ ನನಗೆ. ಸೋನಿಯಾ ಗಾಂಧಿಯವರು 3 ಜನರನ್ನ ಕರೆದು ಮಾತನಾಡಿದರು. ಅಷ್ಟೊತ್ತಿಗಾಗಲೇ ಈಗಾಗಲೇ ಮಾತನಾಡಿದಾಗೆ ಅವರು 5 ಸ್ಟಾರ್ ಲೀಡರು, ಡೈನಿಂಗ್ ಹಾಲ್ ಲೀಡರು, ಹಾಗೆ ಹೀಗೆ ಅಂಥೇಳಿ ಸೊಫೆಸ್ಟಿಕೇಟೆಡು ಅಂಥೇಳಿ ಎಲ್ಲ ಟೀಕೆಗಳು ಹಾಗೂ ಕಂಪ್ಲೇಂಟ್ಗಳು ದಾಖಲಾಗಿದ್ದವು. ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವ್ರ ಜೊತೆಗೆ ವಿಶೇಷವಾದ ಚರ್ಚೆ ಮಾಡುವಂಥ ಸದಾವಕಾಶದ ಜೊತೆಗೆ ನಮ್ಮ ಪಕ್ಷಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಅಧ್ಯಕ್ಷರು ಮಾಡಬೇಕು. ಹೀ ಸೆಂಟ್ ಮೀ ಆ್ಯಸ್ ಈಸ್ ಮೆಸೆಂಜರ್. ಅವರ ಆ ವಿನಂತಿಯನ್ನು ಹೊತ್ತು ನಂಜುಂಡಪ್ಪನವ್ರ ಹತ್ರ ಹೋದ್ವಿ ನಾವು. ಯಾಕಂದರೆ ನಂಜುಂಡಪ್ಪ ಅವರು ಅವರಕ್ಕಿಂತ ಎತ್ತರದ ವ್ಯಕ್ತಿತ್ವ ಅವ್ರದ್ದು. ಅವರಿಗೆ ಮನವರಿಕೆ ಮಾಡಿ ಎಸ್ ಎಂ ಕೃಷ್ಣ ಅವ್ರಿಗೆ ಗೊತ್ತಿತ್ತು ನಂದು ನಂಜುಂಡಪ್ಪನವರ ಸಂಬಂಧಗಳು. ಆ ಸಂಬಂಧಗಳನ್ನು ನನಗೂ ಅವರು ಆ ಸಂದರ್ಭದಲ್ಲಿ ಹೇಳ್ತಾ ಒಪ್ಪಿಸಲೇಬೇಕು ಅಂತೇಳಿ ಹೇಳಿದರು. ಅವರು ಒಪ್ಪಿದರು. ನಂಜುಂಡಪ್ಪ ಸಮಿತಿಯನ್ನು ನೇಮಣಿಕೆ ಮಾಡಿದರು. ಅಷ್ಟೇ ಅಲ್ಲ, ವರದಿಯನ್ನು ಬೇಗ ತಗೊಳ್ಳೋಂಗೆ ಮಾಡಿದರು. ಆ ವರದಿಯನ್ನು ಅನುಷ್ಠಾನ ಮಾಡಿದರು. ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಕೊಟ್ಟರು. ಉತ್ತರ ಕರ್ನಾಟಕದ ಅಸಮತೋಲನವನ್ನು ನಮ್ಮ ಭಾಗಕ್ಕೆ ನ್ಯಾಯ ಕೊಡಿಸೋದ್ರಲ್ಲಿ ಬಹುದೊಡ್ಡ ರಚನಾತ್ಮಕ ಹೆಜ್ಜೆಯನ್ನು ಇಟ್ಟವರು ಸನ್ಮಾನ್ಯ ಎಸ್ ಎಂ ಕೃಷ್ಣರು. ಇದು ಒಂದೇ ಅಲ್ಲ, ಇವತ್ತು ನೋಡ್ರಿ, ಇವತ್ತು ನಮ್ಮ ಕೂಗು ಏನಿರ್ತೇವೆ ಇಲ್ಲಿ, ಕೃಷ್ಣ ಯೋಜನೆ ಪೂರ್ಣ ಆಗಿಲ್ಲ, ಕೃಷ್ಣ ಯೋಜನೆ ಹಿಂಗಾಗ್ಬೇಕು ಹಂಗಾಗ್ಬೇಕಂತೆಲ್ಲ ಹೇಳ್ತೀವಿ. ಕೃಷ್ಣ ಯೋಜನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಲ್ಮಟ್ಟಿ ಡ್ಯಾಮ್ ಕನ್ಸ್ಟ್ರಕ್ಷನ್ಗೆ ಅಡಿಗಲ್ ಹಾಕಿದ್ರೇನೋ ಖರೆ, ಆದರೆ ಆಲ್ಮಟ್ಟಿ ಡ್ಯಾಮ್ ಮುಗಿಬೇಕಾದ್ರೆ ಅತ್ಯಂತ ಸಂಪೂರ್ಣವಾಗಿರ್ತಕ್ಕಂಥ ಕೀರ್ತಿ ಯಾರಿಗಾದರೂ ಸಲ್ಲಬೇಕಾಗಿದ್ದರೆ ಅದು ಎಸ್ ಎಂ ಕೃಷ್ಣರವ್ರಿಗೆ ಸಲ್ಲಬೇಕಾಗ್ತದೆ. ಎಸ್ ಎಂ ಕೃಷ್ಣ ಅವರ ಕಾಲದೊಳಗನ ಎಸ್ ಎಂ ಕೃಷ್ಣ ಅಧಿಕಾರಕ್ಕೆ ಬಂದಾಗ ಏನು 734 ಬಚಾವತ್ ಅವಾರ್ಡ್ ಮುಖಾಂತರ ನಮಗೆ ನೀರು ನಮ್ಮ ಪಾಲು ದೊರೆತಿತ್ತು. ಅದರಲ್ಲಿ 300 TMC ನೀರನ್ನು ನಾವು ಬಳಕೆನೇ ಮಾಡಿದ್ದಿಲ್ಲ, ಯೋಜನೆಗಳನ್ನು ತಯಾರು ಮಾಡಿರಲಿಲ್ಲ. ಬರೀ 400 TMCಗೆ ಮಾತ್ರ ಯೋಜನೆ ತಯಾರು ಮಾಡಿದ್ವಿ.
SM ಕೃಷ್ಣ ಬಂದ ಒಂದು ವರ್ಷದೊಳಗೆ ಬಚಾವತ್ ಅವಾರ್ಡ್ನ ಟೈಮ್ ಮುಗಿದು ಹೋಗಿತ್ತು. ಆವಾಗ ನನಗೆ ಮಾರ್ಗದರ್ಶನ ಮಾಡಿ, ರಾಜ್ಯಕ್ಕೆ ಮಾರ್ಗದರ್ಶನ ಮಾಡಿ 729 TMCಗಳಿಗೆ ಯೋಜನೆಯನ್ನು ತಯಾರು ಮಾಡಿ, ಸ್ಕೀಮನ್ನು ಕಂಪ್ಲೀಟ್ ಮಾಡಿ, ಆ ಎಲ್ಲ ಯೋಜನೆಗಳನ್ನು ಚಾಲನೆ ಕೊಟ್ಟಂಥ ಯಾರಾದರೂ ಧೀಮಂತ ನಾಯಕ ಇದ್ದರೆ ಅದು ಸನ್ಮಾನ್ಯ SM ಕೃಷ್ಣ. ಇವತ್ತು ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು, ಅದು ನಿಮ್ಮ ಅಪ್ಪರ್ ತುಂಗಾ ಇರಲಿ ಅಧ್ಯಕ್ಷರೇ, ಅಪ್ಪ ಭದ್ರಾ ಇರಲಿ, ನಮ್ಮ ಭಾಗದ ಕೃಷ್ಣ ಮೇಲ್ದಂಡೆ ಇರಲಿ, ಘಟಪ್ರಭಾ ಇರಲಿ, ಇವೆಲ್ಲ ಒಂದು ರೀತಿ ಕೆಲಸ ಪ್ರಾರಂಭ ಮಾಡಿ ಮುಕ್ತಾಯ ಹಂತಕ್ಕೆ ಬರೋದಕ್ಕೆ ಕಾರಣ. ಎಷ್ಟು ನೀಡಿದ್ರು ಅಂತೀರಿ? ಉತ್ತರ ಕರ್ನಾಟಕಕ್ಕೆ ಯೋಜನೆಗಳನ್ನು ಮಂಜೂರು ಮಾಡಿದರು ಅಲ್ಲ, ಬರೀ ಸ್ಕೀಮ್ನೊಳಗೆ ಹೆಬ್ಬಾರ್ ಅವರು ಎಲ್ಲ ನೀರು ಹಂಚಿಕೆ ಮಾಡಿಸಿದ್ರು ಅಲ್ಲ. ಬಜೆಟ್ಟಿನ 37%, 37% ಆಫ್ ಬಜೆಟ್ ವಾಸ್ ಅಲೋಕೇಟೆಡ್ ಟು ವಾಟರ್ ರಿಸೋರ್ಸಸ್, ನೀರಾವರಿಗಾಗಿ. ಅದರಲ್ಲಿ ಮೋರ್ ದೆನ್ 75% ವಾಸ್ ಫಾರ್ ನಾರ್ತ್ ಕರ್ನಾಟಕ ಅನ್ನೋದನ್ನು ಭಾಳ ಕೃತಜ್ಞತಾಪೂರ್ವಕವಾಗಿ SM ಕೃಷ್ಣ ಅವ್ರನ್ನ ನಾವು ನೆನಪು ಮಾಡ್ಕೋತೀವಿ. ಇಷ್ಟು ದೊಡ್ಡ ಕೆಲಸ ಮಾಡುವಂಥ ಆ ನಾಯಕ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಹಳಷ್ಟು ಕೆಲಸ ಮಾಡಿದರು. ಈ ಮಾದಾಯಿ ವಿಚಾರ ಬಂತು, ರಾಜಿ ಮಾಡಿಸ್ಕೋಬೇಕು, ರಾಜಿ ಮಾಡಿಸಿ ಕೆಲಸ ಮಾಡ್ಕೋಬೇಕು ಅಂಥೇಳಿ ನಾವು SM ಕೃಷ್ಣರವ್ರಿಗೆ ವಿನಂತಿ ಮಾಡಿದ್ವಿ. ಅವ್ರು ಹೇಳಿದರು, ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಕಿಸೆದನ್ನು ರೊಕ್ಕ ತಗೊಂಡು ಅವ್ರ ಪರವಾಗಿ ಆರ್ತಿಗೆ ಹಾಕೋದಾಗಲಿ, ಅವ್ರಿಗಿರ ಆರ್ತಿಗೆ ಹಾಕೋದಾಗಲಿ, ಅದಕ್ಕೆ ಕೊಡೋದಕ್ಕೆ ಹೋಗೋದು, ದ್ಯಾಟ್ ಈಸ್ ದಿ ಓನ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ಮೀ ಆ್ಯಂಡ್ SM ಕೃಷ್ಣ. ಒಬ್ಬ ನೀರಾವರಿ ಮಂತ್ರಿಗೆ, where I was handling almost 37% of the budget of the state, ಅವರು ನನಗೆ ನನ್ನ ಒಟ್ಟೆ ಇಲ್ಲಿವರೆಗೂ ಒಂದು ದಿವಸ ಇವ್ರು ಬಂದಾರ, ಯು ಟೇಕ್ ಕೇರ್ ಆಫ್ ದೆಮ್, ದಿಸ್ ಇಸ್ ದಿ ರಿಕ್ವೈರ್ಮೆಂಟ್ ಫಾರ್ ದಿಸ್ ಪರ್ಪಸ್, ದ್ಯಾಟ್ ಪರ್ಪಸ್, ಯು ವಿಲ್ ಹ್ಯಾವ್ ಟು ಮ್ಯಾನೇಜ್ ದಿಸ್, ಮ್ಯಾನೇಜ್ ದ್ಯಾಟ್. Not to one paisa of liability was on me. ಅದು ಅವರು ನನ್ನನ್ನು ಕಂಡಿರ್ತಕ್ಕಂಥ ಆ ದೊಡ್ಡಸ್ತನ, ಮಗನಿಗಿಂತ ಹೆಚ್ಚು ಪ್ರೀತಿ, ವಿಶ್ವಾಸ ಹಾಗೂ ನನ್ನ ಭವಿತವ್ಯಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನನ್ನು ನಡೆಸ್ಕೊಂಡು ಬಂದಿರತಕ್ಕಂಥ ಅವರ ರೀತಿ ಶೈಲಿಗೆ ನಾನು ನಿಜವಾಗಿಯೂ ಶರಣಾಗಿದ್ದೇನೆ. ಅಂಥ ನಾಯಕ ಸನ್ಮಾನ್ಯ SM ಕೃಷ್ಣರವರು. ಬಡವರ ಬಗ್ಗೆ ಈಗಾಗಲೇ ಪರಮೇಶ್ವರವರು ಹೇಳಿದರು, ಬಿಸಿ ಊಟ, ಯಶಸ್ವಿನಿ ಕಾರ್ಯಕ್ರಮ, ಬಡವರಿಗೆ ಆಪರೇಷನ್ ಮಾಡಿಸ್ಕೊಳ್ಳೋಕೆ ಸಾಧ್ಯ ಅನ್ನೋದನ್ನು ತೆಗೆದಿಟ್ಟಿರ್ತಕ್ಕಂಥವ್ರ SM ಕೃಷ್ಣ ಅವ್ರ ಕಾಲದ. ಇಲ್ಲಾಂದರೆ ಬಡವರು ಯಾವ ಆಪರೇಷನ್ನು ಮಾಡಿಸ್ಕೊಳ್ಳೋಕ್ಕಾಗಿರಲಿಲ್ಲ. ಅಂಥ ವಿಜನರಿ ನಾಯಕ ಸನ್ಮಾನ್ಯ SM ಕೃಷ್ಣ. ಸ್ತ್ರೀ ಶಕ್ತಿ ಇವತ್ತು ಎಲ್ಲರಿಗೂ ದೊಡ್ಡ ಶಕ್ತಿಯಾಗಿದೆ. ಅದು ಸ್ತ್ರೀ ಶಕ್ತಿ ಒಂದು ರೀತಿ ಮಹಿಳೆಗೆ ನೈಜವಾಗಿರ್ತಕ್ಕಂಥ ಎಂಪವರ್ಮೆಂಟ್ ಆಗಿದ್ದರೆ ಅದು SM ಕೃಷ್ಣ ಅವರವರ ವಿಶೇಷವಾದ ಮುಂದಾಲೋಚನೆ. ಅವರನ್ನು ಎಷ್ಟು ನೆನೆಸಿದ್ರೂ ಕಡಿಮೆನೆ. ಒಂದು ಪ್ರಕರಣ ನಮ್ಮ ಸೀನಿಯರ್ ಜರ್ನಲಿಸ್ಟ್ಗೆಲ್ಲರಿಗೂ ಗೊತ್ತಿದೆ. ಕಾವೇರಿ ವಿಚಾರದಲ್ಲಿ ಅವ್ರಿಗೆ ನನಗೆ ಕಂಟೆಂಪ್ಟ್ ನೋಟಿಸಸ್ ಬಂದಿದ್ದು. ಈಗ ಕಂಟೆಂಪ್ಟ್ ನೋಟಿಸಸ್ಗೆ ಮೊದಲು ಎಷ್ಟು ಹೆದರ್ತಿದ್ವಿ ಅಷ್ಟು ಹೆದರೋದಿಲ್ಲಲ್ಲ ಗೌಡ್ರೆ. ಅವಾಗ ಭಾಳ ಭಯಭೀತರಾಗಿದ್ವಿ. ಏನು ಮಾಡ್ತಾರೆ ಭಾಳ ಅಂದ್ರೆ ಒಳಗೆ ಹಾಕ್ತಾರೆ. ಡೋಂಟ್ ವರಿ ಕೃಷ್ಣ ಅವರ, ಯು ವಿಲ್ ಬಿ ದಿ ಹೀರೋ ಆಫ್ ದಿ ಸ್ಟೇಟ್, ಹಂಗೆ ಹಿಂಗಂತ ಅವ್ರಿಗೂ ಬಂದು ಹೇಳ್ತಿದ್ರು, ಎಲ್ಲ ಆಗ್ತಿತ್ತು.
ಆವಾಗ ಒಂದು ಮೆಸೇಜ್ ಇತ್ತು, ಏನು ರೂಮರ್, ನಾಟ್ ಮೆಸೇಜ್, ರೂಮರ್ ವಿಚ್ ವಾಸ್ ರಿಟನ್ ಇನ್ ನ್ಯೂಸ್ ಪೇಪರ್ಸ್. ಇಲ್ಲ ಕಂಟೆಂಪ್ಟ್ನಲ್ಲಿ ಜೈಲಿಗೆ ಹಾಕೋದಿಲ್ಲ, 3 years ಡಿಬಾರ್ ಫ್ರಮ್ ಲೆಜಿಸ್ಲೇಚರ್ ಮಾಡ್ತಾರೆ, ನಾಟ್ ಟು ಬಿ ಇನ್ ಪವರ್ ಅಂತ ಮಾಡ್ತಾರೆ, ದಿಸ್ ವಿಲ್ ಬಿ ದಿ ಪನಿಷ್ಮೆಂಟ್ ಅಂಥೇಳಿ. ಅದೆಲ್ಲ ನಡೆಯಿತು. ಗಂಭೀರವಾಗಿರ್ತಕ್ಕಂಥ ಆ ಚರ್ಚೆ ಚಿಂತನೆಗಳ ಮಧ್ಯೆ ನಾನು ಡೆಲ್ಲಿಗೆ ಒಂದು ವಿಶೇಷವಾದ ಮೆಸೇಜನ್ನು ಹೊತ್ತು, ಕೃಷ್ಣ ಅವರ ಮೆಸೇಜನ್ನು ಹೊತ್ತು ನಾನು ಡೆಲ್ಲಿಗೆ ಹೋಗಿದ್ದೆ. ಹೋಗಿ ಬರುವಾಗ ಆ ಗಾಂಧಿ ಮ್ಯೂಸಿಯಮ್ಗೆ ಹೋಗಿದ್ದೆ. ಅಲ್ಲಿ ಒಂದು ಚೆನ್ನಾಗಿರ್ತಕ್ಕಂಥ ಒಂದು ಫೋಟೋಗ್ರಾಫ್ ಇತ್ತು. ಅದರಲ್ಲಿ ಏನು ಬರೆದಿದ್ರು ಅಂದರೆ, ದೆರ್ ಈಸ್ ಎ ಹೈಯರ್ ಕೋರ್ಟ್ ದ್ಯಾನ್ ಕೋರ್ಟ್ಸ್ ಆಫ್ ಜಸ್ಟಿಸ್ ಆ್ಯಂಡ್ ದ್ಯಾಟ್ ಈಸ್ ದಿ ಕೋರ್ಟ್ ಆಫ್ ಕಾನ್ಸೆನ್ಸ್, ಇಟ್ ಸೂಪರ್ಸೀಡ್ಸ್ ಆಲ್ ಅದರ್ ಕೋರ್ಟ್ಸ್ ಅಂತಿತ್ತು. ನಾನು ಓದಿದೆ, ಐ ವಾಸ್ ಥ್ರಿಲ್ಡ್ ಟು ರೀಡ್ ಇಟ್. ಯಾಕಂದರೆ ಐ ವಾಸ್ ಇನ್ ಟೆನ್ಷನ್. ನನಗೆ ಎಸ್.ಎಂ. ಕೃಷ್ಣ ಅವ್ರ ಇಬ್ಬರಿಗೂ ಕಂಟೆಂಪ್ಟ್ ಇತ್ತಲ್ಲ, ಅದಕ್ಕೆ ಸಾರ್ವಜನಿಕರಿಗೆ ನಾವು ನಮ್ಮನ್ನು ಡಿಫೆಂಡ್ ಮಾಡ್ಕೋಬೇಕು. ಇದನ್ನು ಓದಿದ ಕೂಡಲೇ ನನಗೂ ಭಾರಿ ಇದು ಅನ್ನಿಸ್ತು. ಅಲ್ಲಿ ಫೋಟೋ ಏನಿತ್ತು, ಆ ಫೋಟೋ ದೇವೇರ್ ಫಾರ್ ಸೇಲ್, ಅವನ್ನ 2 ಫೋಟೋ ತೊಗೊಂಡು ಬಂದೆ. ನಾನು ಬಂದು ಮನೆಗೆ ಹೋಗಿ ಅಲ್ಲಿಂದ ನೇರವಾಗಿ ಅವ್ರ ಮನೆಗೆ ಆ ಫೋಟೋ ತೊಗೊಂಡು ನಾನು ನನ್ನ ಸಹೋದರರಾದ D.R. ಪಾಟೀಲ್ರು ಹೋದ್ವಿ ನಾವು. ಸರ್, ಐ ಪ್ರೆಸೆಂಟ್ ದಿಸ್ ಟು ಯು, ನಥಿಂಗ್ ಟು ವರಿ ಅಂಥೇಳಿ ನಾನು ಅವ್ರಿಗೆ ಕೊಟ್ಟೆ. ಹಿ ರೆಡ್ ದಟ್ ಗಾಂಧೀಸ್ ಮೆಸೇಜ್ ನಾಟ್ ಒನ್ಸ್, ಟ್ವೈಸ್. ಫಾರ್ ಎ ವೈಲ್ ಹಿ ಕ್ಲೋಸ್ಡ್ ಹಿಸ್ ಐಸ್. ಬೆಲ್ ಹೊಡೆದ್ರು. ಅವ್ರ ಅಟೆಂಡರ್ ಕರೆದು ಇದನ್ನು ಇದ್ರಿಗೆ ಹಾಕಿಲ್ಲ ಅಂಥೇಳಿ ಆ ಫೋಟೋವನ್ನು ಅಲ್ಲಿ ಅನಾವರಣಗೊಳಿಸಿದ್ರು. ಅವ್ರಿಗೆ ಭಾವನೆಗಳನ್ನು ನೋಡುವಾಗಲೆಲ್ಲ ಹಲವಾರು ಅನುಭವ ನಮಗಾಗ್ತಿತ್ತು. ಬೈ ಎಕ್ಸ್ಪ್ರೆಷನ್ ಆಫ್ ಹೀಸ್ ಫೀಲಿಂಗ್ಸ್, ಜಸ್ಟ್ ಬೈ ಕಾಮೆಂಟ್ ಆಫ್ ಎ ಸೆಂಟೆನ್ಸ್, he was educating us, he was enlightening us. ಅಂಥ ಒಬ್ಬ ದೊಡ್ಡ ನಾಯಕನನ್ನು ನಾವು ಕಳೆದುಕೊಂಡಿದ್ದೇವೆ. ಬಹುಶಃ ಆ ಎತ್ತರದ ನಾಯಕರು ಬಹಳಷ್ಟು ವಿರಳ ಕರ್ನಾಟಕದಿಂದ ಬಂದವರು. ಇವತ್ತು ಕರ್ನಾಟಕ ಈ ಎತ್ತರಕ್ಕೆ ಬೆಳಿಬೇಕಾಗಿದ್ದರೆ ಅದು ಉತ್ತರ ಇರಲಿ ದಕ್ಷಿಣ ಇರಲಿ, ಎರಡೂ ಕಡೆನೂ ಅಷ್ಟೇ ವಿಶೇಷ ಗಮನ ಕೊಟ್ಟು ಕೆಲಸ ಮಾಡಿ. ಬೆಂಗಳೂರು ಇವತ್ತು ಜಗತ್ತಿನ ಆಕರ್ಷಣೆಯ ಕೇಂದ್ರ. ಯಾರು ಮಾಡಿದಾರನ್ನು ಇಮ್ಯಾಜಿನ್ ಮಾಡಿಕೊಂಡ್ರೆ ನಮಗೆ ಕೃಷ್ಣ ಅವ್ರ ಬಗ್ಗೆ ಅಭಿಮಾನ ಹುಟ್ಟುತ್ತದೆ. ಅಂಥ ಒಬ್ಬ ನಾಯಕನನ್ನು ನಾವು ಇವತ್ತು ಕಳೆದುಕೊಂಡಿದ್ದೇವೆ. ಮಾನವೀಯ ಶೈಲಿ ಅನ್ರಿ, ಅನುಕಂಪ ಅನ್ರಿ, ಅಥವಾ ನಡವಳಿಕೆಗಳನ್ರಿ, ಇವುಗಳನ್ನು ಅವರಲ್ಲಿ ನಾವು ನೋಡಿ ಕಲಿಬೇಕು. ಅಂಥ ಒಬ್ಬ ಆದರ್ಶ ನಾಯಕ ಸನ್ಮಾನ್ಯ ಎಸ್.ಎಂ. ಕೃಷ್ಣ. ನಿಜ,